ನಮ್ಮ ಅತ್ತೆ ಕೊಡ್ಸಿರೋ ಮೇಕಪ್ ಪ್ರಾಡಕ್ಟ್ಸ್ ಯಾವುದು ಅವ್ರ ಏಜ್ ತಕ್ಕಂಗೆ ಅವ್ರಿಗೆ ಇಷ್ಟ ಇರೋ ತಕ್ಕಂಗೆ ಯಾವ ಥರ ಕೊಡಿಸಿದ್ದೀನಿ, ಕಾಸ್ಟ್ ಆಯಿತು, ಪ್ರಾಡಕ್ಟ್ ಚೆನ್ನಾಗಿದೆ ಇಲ್ವಾ, ಕ್ವಾಲಿಟಿ ಗುಡ್ಡ ಇಲ್ವಾ, ಅವ್ರಿಗೆ ಹೆಂಗನೆ ನಾನು ದುಡ್ಡು ಖರ್ಚು ಮಾಡೋದು ಇಷ್ಟ ಆಗಲ್ಲ. ಓ ಮೈ ಗಾಡ್ ಗೈಸ್, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದ್ರ ಕಾಸ್ಟ್ ಬಂದು 849 rupees. ಯೂಶುವಲಾಗಿ ಐ ಆಮ್ ನಾಟ್ ಅ ಪರ್ಸನ್ ಹೂ ಗೋಸ್ ವಿತ್ ದಿಸ್ ಬ್ರ್ಯಾಂಡ್. ಹೇ ಎವ್ರಿವನ್, ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಲೋಡ್ಸ್ ಆಫ್ ಪ್ರೀತಿ. ಗೈಸ್, ಇವತ್ತು ನನ್ನ ಹತ್ರ ಕಂಪ್ಲೀಟ್ ಮೇಕಪ್ ಪ್ರಾಡಕ್ಟ್ಸ್ ಇದೆ. ಮ್ಯಾಕ್ಸಿಮಮ್ ನಮ್ಮ ಅತ್ತೆ ಕೊಡಿಸಿರೋದು ಆ್ಯಂಡ್ ಮಿನಿಮಲ್ ನಾನು ತೊಗೊಂಡಿರೋದು, ಮಿಕ್ಸ್ ಆಫ್ ಎವ್ರಿಥಿಂಗ್. ಸೊ ಬೇಸಿಕಲಿ ಏನಂತ ಹೇಳಿದ್ರೆ, ನಮ್ಮ ಅತ್ತೆ ಕೊಡಿಸಿರೋ ಮೇಕಪ್ ಪ್ರಾಡಕ್ಟ್ಸ್ ಯಾವುದು ಅವ್ರ ಏಜ್ ತಕ್ಕಂಗೆ ಅವ್ರಿಗೆ ಇಷ್ಟ ಇರೋ ತಕ್ಕಂಗೆ ಯಾವ ಥರ ಕೊಡಿಸಿದ್ದೀನಿ ಆ್ಯಂಡ್ ಯಾವ ಥರ ತೊಗೊಂಡ್ವಿ ಅನ್ನೋದೆಲ್ಲ ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. ಆ್ಯಂಡ್ ಆ್ಯಕ್ಚುಲಾಗಿ ಅವ್ರ ಫೇಸ್ ಮೇಲೆ ಟ್ರೈ ಮಾಡಿ ಮೇಕಪ್ನ ಆಮೇಲೆ ತೊಗೊಂಡಿರೋದು. ಅದನ್ನು ಆಲ್ರೆಡಿ ಪ್ರೀವಿಯಸ್ ವ್ಲಾಗಲ್ಲಿ ಹಾಕಿದ್ದೀನಲ್ವ, ನೀವು ನೋಡಿದ್ರ. ಬಟ್ ಆವತ್ತು ನನಗೆ ಏನದು ಅದು ರೇಟ್ ಎಷ್ಟಾಯಿತು, ಆ್ಯಕ್ಚುಲಿ ಪ್ರಾಡಕ್ಟ್ ಚೆನ್ನಾಗಿದೆಯಾ ಇಲ್ವಾ ರಿವ್ಯೂ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ, ಟಯರ್ಡ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ತೋರ್ಸೋಕ್ಕಾಗಿರಲಿಲ್ಲ. ಆ್ಯಂಡ್ ನಾನು ಹೇಳ್ದಂಗೆ ಎಷ್ಟು ಕಾಸ್ಟ್ ಆಯಿತು, ಪ್ರಾಡಕ್ಟ್ ಚೆನ್ನಾಗಿದೆಯಾ ಇಲ್ವಾ, ಕ್ವಾಲಿಟಿ ಗುಡ್ಡ ಇಲ್ವಾ, ಆ್ಯಂಡ್ ನಮ್ಮ ಅತ್ತೆಗೆ ಚೆನ್ನಾಗಿ ಕಾಣುತ್ತಾ ಇಲ್ವಾ, ಆ್ಯಂಡ್ ನಮ್ಮ ಅತ್ತೆ ಯಾಕೆ ತೊಗೊಂಡ್ರು ಪ್ರತಿಯೊಂದು ಕವರ್ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ಪ್ರಾಡಕ್ಟ್ನ ಅಪ್ಲೈ ಕೂಡ ಮಾಡಿ ನಾನು ತೋರಿಸ್ತೀನಿ. ಬರೀ ಫೌಂಡೇಶನ್ ಮಾತ್ರ ನಾನು ಅಪ್ಲೈ ಮಾಡಲ್ಲ. ದ ರೀಸನ್ ಇಸ್ ಅವ್ರ ಸ್ಕಿನ್ ಟೋನು ನನ್ನ ಸ್ಕಿನ್ ಟೋನ್ ಬೇರೆ, ಅದೊಂದು ಅಪ್ಲೈ ಮಾಡೋಕ್ಕಾಗಲ್ಲ. ಅದು ಬಿಟ್ಟರೆ ಬಾಕಿದೆಲ್ಲ ನನಗೆ ಅಂತ ಒಂದು ಫೇಸ್ ಟಿಂಟ್ ಬೇರೆ ತೊಗೊಂಡಿದ್ದೀನಿ, ಫೌಂಡೇಶನ್ ಟಿಂಟ್, ಅದೆಲ್ಲ ಅಪ್ಲೈ ಮಾಡೋಣ. ಅದು ಕಾಸ್ಟ್ ಎಷ್ಟಾಯಿತು ಆ್ಯಂಡ್ ಈಸಿಯಾಗಿ ಹೇಗೆ ಮೇಕಪ್ ಮಾಡ್ಕೋಬೋದು ಈ ಥರ ಪ್ರಾಡಕ್ಟ್ಸಲ್ಲಿ ನಾನು ಆಲ್ರೆಡಿ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇಟ್ಸ್ ನಾಟ್ ಅದನ್ನು ಓಪನೇ ಮಾಡಿಲ್ಲ ಅಂತ ಟ್ರೈ ಮಾಡಿದ್ದೀನಿ. ನೀವು ಆಲ್ರೆಡಿ ನೋಡಿದ್ದೀರ. ಲಾಸ್ಟ್ ಟೈಮ್ ನಾನು ನನ್ನ ರಿಲೇಟಿವ್ ಎಂಗೇಜ್ಮೆಂಟಿಗೆ ಹೋದಾಗ ಆವಾಗ ನಾನು ಪ್ರತಿಯೊಂದು ಪ್ರಾಡಕ್ಟ್ಸ್ನು ಹಾಕಿದ್ದೆ. ಅಂದರೆ ನನಗೇನು ಹಾಕೊಂಡಿದ್ದೆ, ನಮ್ಮ ಅತ್ತೆಗೆ ತಂದಿರೋದು ಹಾಕಿರಲಿಲ್ಲ. ಇವತ್ತು ನಮ್ಮ ಅತ್ತೆಗೆ ತಂದಿರೋದು ಮಿಕ್ಸ್ ಮಾಡಿ ಹಾಕೋಣ, ಸೊ ದಟ್ ನಿಮ್ಗೊಂದು ಐಡಿಯಾ ಬರುತ್ತೆ. ಅದು ನಾನೇನು ಏಜ್ ಅಪ್ರಾಪ್ರಿಯೇಟಾಗಿ ತೊಗೊಂಡಿಲ್ಲ, ಅಂದರೆ ಅವ್ರ ಏಜ್ ಕ್ರಾಸ್ ಮಾಡಿ ಅಬವ್ ಏಜಲ್ಲಿ ತೊಗೋಬೇಕಂತೇನಿಲ್ಲ. ಜಸ್ಟ್ ಒಂದು ಎನಿ ಸ್ಕಿನ್ ಟೆಕ್ಸ್ಚರ್ ಮೇಲೆ ಹಾಕಿದ್ರೆ ಇಟ್ ಶುಡ್ ಲುಕ್ ನೀಟ್, ಆ ಥರ ಪ್ಲ್ಯಾನ್ ಮಾಡಿ ತೊಗೊಂಡಿರೋದು. ಆ್ಯಂಡ್ ಅದೇ ರೀತಿ ಚೆನ್ನಾಗೂ ಇದೆ ಪ್ರಾಡಕ್ಟ್ಸ್, ನಂಗೆ ಇಷ್ಟ ಆಯಿತು. ಯೂಶುವಲಾಗಿ ಐ ಆಮ್ ನಾಟ್ ಅ ಪರ್ಸನ್ ಹೂ ಗೋಸ್ ವಿತ್ ದಿಸ್ ಬ್ರ್ಯಾಂಡ್, ಬಟ್ ನಂಗೆ ಇಷ್ಟ ಆಯಿತು. ದಟ್ ಬ್ರ್ಯಾಂಡ್ ಯು ಆಲ್ರೆಡಿ ನೋ, ದಟ್ ಇಸ್ ನಥಿಂಗ್ ಬಟ್ ಲ್ಯಾಕ್ಮಿ. ಮ್ಯಾಕ್ಸಿಮಮ್ ಲ್ಯಾಕ್ಮಿ ಪ್ರಾಡಕ್ಟ್ಸ್ ತೊಗೊಂಡಿದ್ದೀವಿ. ಆ್ಯಂಡ್ ಫಾರ್ಚುನೇಟ್ಲಿನೋ ನಮ್ಮ ಅತ್ತೆಗೆ ಫಸ್ಟ್ ಟೈಮ್ ಟ್ರೈ ಮಾಡಿಸಿದಾಗ ಲ್ಯಾಕ್ಮಿ ಟ್ರೈ ಮಾಡಿಸ್ಬಿಟ್ಟೆ. ಆ್ಯಂಡ್ ಚೆನ್ನಾಗಿತ್ತು, ಅವ್ರಿಗೆ ಇಷ್ಟ ಆಗೋಯ್ತು. ಆವತ್ತಿಂದ ಬೇರೆ ಯಾವ ಬ್ರ್ಯಾಂಡಲ್ಲಿ ಇನ್ನೂ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಕೊಟ್ಟರು ಅವ್ರು ಒಪ್ಕೋತಾ ಇಲ್ಲ. ಅದಕ್ಕೋಸ್ಕರ ನಾನು ಅವ್ರಿಗೆ ಅದೇ ಕೊಡಿಸ್ಬೇಕಾಯ್ತು. ಅವ್ರು ಅದನ್ನೇ ಒಪ್ಕೊಳ್ಳೋದು, ಇನ್ನು ಯಾವ್ದು ಕೊಟ್ಟರು ಅವ್ರು ಒಪ್ಕೋತಾ ಇಲ್ಲ. ಗೊತ್ತಲ್ಲ, ಒಂದು ಸತಿ ದೊಡ್ಡವರು ಫಿಕ್ಸ್ ಆಗ್ಬಿಟ್ರೆ ಮೈಂಡಲ್ಲಿ, ನೋ ಮ್ಯಾಟ್ರ್ ವಾಟ್, ಅದೇ ಸತ್ಯ, ಅದೇನೇ ಏನೂ ಮಾಡೋಕ್ಕಾಗಲ್ಲ. ನಾನು ಬೇಕಂತ ಏನೋ ಫೇಸ್ ಮೇಕಪ್ ಮಾಡಿಲ್ಲ, ಸ್ವಲ್ಪ ಐಬ್ರೋಸ್ ಹೈಲೈಟ್ ಮಾಡ್ತೀನಿ ಜಸ್ಟ್ ಟು ಲುಕ್ ನೀಟ್. ಒಂದು ಲೆವೆಲ್ ಹೈಲೈಟ್ ಮಾಡಿದ್ದೀನಿ, ಆಮೇಲೆ ಅರ್ಧ ಮೇಕಪ್ ಆದಮೇಲೆ ಇನ್ನೊಂಚೂರು ಚೆನ್ನಾಗಿ ಹೈಲೈಟ್ ಮಾಡೋಣ. ಸದ್ಯಕ್ಕೆ ಅದಂಗಿರಲಿ. ಈಗ ಫಸ್ಟು ಬೇಸಿಕ್ ಐ ಕೇರು ಮಾಡ್ಕೊಂಬಿಡೋಣ. ಹಾಕ್ಲೋ ಬೇಡ ಅಂತ ಇಷ್ಟ ತೊಗೊಳೋದಿದ್ದೇನೆ, ಇದೇ ಎಷ್ಟೊಂದು ಜಾಸ್ತಿ ಅನ್ಸುತ್ತೆ. ಬಿಕಾಸ್ ನಮ್ಮ ಅಂಡರ ಇರೋದೇ ಇಷ್ಟಿಷ್ಟೇ, ನಿಮ್ಗೇನು ಜಾಸ್ತಿ ಬೇಕಾಗೇ ಇಲ್ಲ. ಈ ಕ್ರೀಮ್ ಸುಮಾರು ದಿನ ಬರುತ್ತೆ, ತಲೆನೇ ಕೆಡ್ಸ್ಕೊಳ್ಳೋಂಗಿಲ್ಲ. ಯು ನೋ ಮೈ ಅಂಡರ್ ಐ ಕ್ರೀಮ್. ಎಲ್ಲ ಪ್ರಾಡಕ್ಟ್ಸ್ನ ಟ್ಯಾಗ್ ಮಾಡಿರ್ತೀನಿ, ಇಷ್ಟ ಆಯಿತು ಅಂದರೆ ಬೈ ಮಾಡಿ. ಅದೇ ಎಲ್ಲ ಲಿಂಕ್ ಯಾವುದೇ ಸಿಗುತ್ತೆ ಅದು ಮಾತ್ರ ಟ್ಯಾಗ್ ಮಾಡೋಕ್ಕೆ ಸಾಧ್ಯ, ಯಾವ್ದು ಲಿಂಕ್ ಸಿಗುತ್ತೆ ಅದೆಲ್ಲ ಟ್ಯಾಗ್ ಮಾಡಿರ್ತೀನಿ. ಬಿಕಾಸ್ ನಾನು ಆಫ್ಲೈನ್ ಸ್ಟೋರೊಳಗೆ ತೊಗೊಬಂದೆ. ಹವೆವರ್ ವೆಲ್ ನೋನ್ ಪ್ರಾಡಕ್ಟ್ ಆಗಿರೋದ್ರಿಂದ ಇರಬೇಕು, ಲಿಂಕು ಸಿಕ್ಕೇ ಹುಡುಕ್ಬಿಟ್ಟು ಹಾಕಿರ್ತೀನಿ. ನನ್ನ ಮಾಯ್ಶ್ಚರೈಸರ್ ತೊಗೊಬಂದೆ, ಬಟ್ ಆಮೇಲೆ ನೆನಪಾಯ್ತು ನಮ್ಮ ಅತ್ತೆಗೊಂದು ಮಾಯ್ಶ್ಚರೈಸರ್ ಕೊಡಿಸಿದೆ ಅಂತ, ಅದನ್ನು ಹಾಕೋಣ. ಫೇಸ್ ಸೆರಮ್ ಈಗ ಎತ್ಕೊಬಂದಿಲ್ಲ ಗೈಸ್, ಮರ್ತೋಯ್ತು. ಫೇಸ್ ಸೆರಮ್ ಏನು ಹಾಕೋಕೆ ಹೋಗಲ್ಲ, ಡೈರೆಕ್ಟಾಗಿ ಇದು ಹಾಕ್ಬಿಡ್ತೀನಿ, ಮಾಯ್ಶ್ಚರೈಸರ್ ಹಾಕ್ಬಿಡ್ತೀನಿ. ಮಾಯ್ಶ್ಚರೈಸರ್ ಎನಿವೇಸ್ ತೋರ್ಸತ್ತಾನೆ ಹಾಕ್ತಾ ಇರೋದು, ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಯೂಶಲಾಗಿ ಸೆರಮ್ ಹಾಕ್ತೀನಿ, ಸೆರಮ್ ಹಾಕಿದ್ಮೇಲೆ ಮಾಯ್ಶ್ಚರೈಸರ್ ಹಾಕಿ, ಅದಾದಮೇಲೆ ಸನ್ಸ್ಕ್ರೀನ್ ಹಾಕಿ, ಆಮೇಲೆ ಪ್ರೈಮರ್ ಹಾಕೋದು. ಸದ್ಯಕ್ಕೆ ಡೈರೆಕ್ಟಾಗಿ ಮಾಯ್ಶ್ಚರೈಸರ್ ಹೋಗ್ತಾ ಇದ್ದೀನಿ. ಆ್ಯಂಡ್ ಈ ಮಾಯ್ಶ್ಚರೈಸರ್ ಬಂದು ಇದು ಲ್ಯಾಕ್ಮಿ ಸ್ಕಿನ್ ಅಲ್ಟಿಮೇಟ್ ಕಲೆಕ್ಷನ್ ಐರಲಾನಿಕ್ ಡ್ಯೂ ಜೆಲ್ ಕ್ರೀಮ್ ವಿತ್ ಐರಲಾನಿಕ್ ಆ್ಯಸಿಡ್. ಇದ್ರ ಕಾಸ್ಟ್ ಬಂದು 849 rupees. ಇದೆಯಲ್ಲ, ಇದು ಲ್ಯಾಕ್ಮಿ ಜೆಲ್ ಮಾಯ್ಶ್ಚರೈಸರ್, ಅದನ್ನು ತೋರಿಸ್ತೀನಿ ನೋಡಿ. ಈ ಥರ ಇದೆ, ಬ್ಲೂ ಕಲರ್ ಜೆಲ್. ಇದನ್ನು ಅವತ್ತು ಕೈ ಮೇಲೆ ಕಮ್ಮಂತ ಇದೆ, ಕೈ ಮೇಲೆ ಅಪ್ಲೈ ಮಾಡಿ ನೋಡಿದ್ದೆ ಅವತ್ತು. ಟೆಕ್ಸ್ಚರ್ ನಂಗೆ ತುಂಬ ಇಷ್ಟ ಆಯಿತು. ನಮ್ಮ ಅತ್ತೆಗೆ ತೊಗೊಳಕ್ಕೆ ಇಷ್ಟನೇ ಇರಲಿಲ್ಲ, ಬಟ್ ಸ್ಟಿಲ್ ಕನ್ವಿನ್ಸ್ ಮಾಡಿದೆ. ಬಿಕಾಸ್ ಕ್ರೀಮ್ಗಿಂತ ಜೆಲ್ ಚೆನ್ನಾಗಿದೆ. ಪ್ರಾಬ್ಲಿ ನೆಕ್ಸ್ಟ್ ಟೈಮ್ ಐ ವಿಲ್ ಗೋ ವಿತ್ ದಿಸ್ ಆಲ್ರೆಡಿ. ಬಟ್ ನನ್ನ ಆಲ್ರೆಡಿ ಯೂಸ್ ಮಾಡೋಂಥ ಮಾಯ್ಶ್ಚರೈಸರ್ಸ್ದು ಸ್ಟಾಕ್ ಬೇಜಾನಿದೆ. ನಾನು ಯೂಶಲಾಗಿ ಆಫರೆಲ್ಲ ಇರ್ಬೇಕಾದ್ರೆ ತೊಗೊಂಡು ಇಟ್ಕೊಂಡ್ಬಿಡ್ತೀನಿ, ಅದು ಖಾಲಿ ಆಗಲಿ ಆ್ಯಂಡ್ ದೆನ್ ಐ ವಿಲ್ ಗೋ ವಿತ್ ದಿಸ್ ಅಂತ ಅನ್ಕೋತಾ ಇದ್ದೀನಿ. ಬಟ್ ನಾನು ಯೂಸ್ ಮಾಡ್ತಿರೋದು ಲಾರಿಯಲ್ದು, ಅದು ತುಂಬ ಚೆನ್ನಾಗಿದೆ. ಬಟ್ ದಿಸ್ ಜೆಲ್ ಇಸ್ ವೆರಿ ಗುಡ್. ಥರ ಸ್ಕಿನ್ ಒಳಗಡೆ ಹೋಗ್ತವೆ, ಐ ಕ್ಯಾನ್ ಫೀಲ್ ಇಟ್. ಗೈಸ್ ತುಂಬ ಚೆನ್ನಾಗಿದೆ, ಐ ಆಮ್ ಲೈಕಿಂಗ್ ಇಟ್.
ನಾನು ಕಾಣಿಸ್ತಾ ಇದ್ದೀನಿ ನಾನು ನಿಮಗೆ. ಐ ಥಿಂಕ್ ದಿಸ್ ಆ್ಯಂಗಲ್ ಇಸ್ ಗುಡ್. ನಾನು ಕ್ಲಾಸೆಟ್ ರೂಮಲ್ಲಿ ಕೂತಿದ್ದೀನಿ. ಯಾ ದಿಸ್ ಇಸ್ ಗುಡ್. ಚೆನ್ನಾಗಿ ಅನಿಸ್ತಾ ಇದೆ. ಇಲ್ಲೊಂಚೂರು ಆಗಿರಲಿಲ್ಲ ಅನಿಸ್ತು. ಮಾಯ್ಶ್ಚರೈಸರ್ ಆಯಿತು. ಅವ್ರು ಹೇಳಿದ ಪ್ರಕಾರ ಮಾಯ್ಶ್ಚರೈಸರ್ ಆದಮೇಲೆ ಡೈರೆಕ್ಟಾಗಿ ನಾನು ತೊಗೊಂಡಿರೋ ಅಂಥ ಇದು ಪ್ರೈಮರ್, ಇದು ವಾಟ್ ಇಸ್ ದಿಸ್ BE ಜುವೆಲ್ ಲುಮಿನಸ್ ಸ್ಕಿನ್ ಟಿಂಟ್ 2x ಗ್ಲೋ ಕೊಡುತ್ತೆ ಅಂತ ಹೇಳಿದ್ದಾರೆ. ಫಿಲ್ಟರ್ ಫಿನಿಶ್ ಕೊಡುತ್ತೆ ಅಂತ. ಲಾಸ್ಟ್ ಟೈಮ್ ನಾನು ಅಪ್ಲೈ ಮಾಡಿದಾಗ ಆಲ್ರೆಡಿ ಫೌಂಡೇಶನ್ ಅಪ್ಲೈ ಮಾಡಿ ಟ್ರೈ ಮಾಡಿದ್ದೆ. ಬಟ್ ದಿಸ್ ಟೈಮ್ ಐ ಥಾಟ್ ಐ ವಿಲ್ ಟ್ರೈ ವಿತೌಟ್ ಅಪ್ಲೈಯಿಂಗ್ ಇದು ಫೌಂಡೇಶನ್ ಅಂತ. ಐ ವಿಲ್ ಸಿ ಇವಾಗ ಹೈಲೈಟ್ ಮಾಡ್ತಾ ಇದ್ದೀನಿ. ಈ ಕಡೆ ಆಯಿತು, ಆವಾಗಲೇ ಈ ಕಡೆ ಆಗಿರಲಿಲ್ಲ. ಯಾ ದಿಸ್ ಇಸ್ ಗುಡ್. ಇದನ್ನು ಟ್ರೈ ಮಾಡೋಣ. ಆದರೆ ಒಂದು ಪ್ರೈಮರು ತೊಗೊಬಿಟ್ಟಿದ್ದೀನಲ್ಲ, ಅನ್ರಿಯಲ್ ಜೆಲ್ ಪ್ರೈಮರ್ ಕೂಡ ತೊಗೊಂಡಿದ್ದೀವಿ. ಇದು ನಮ್ಮ ಅತ್ತೆಗೆ, ಇದು ನಮ್ಮ ಅತ್ತೆಗೆ ನಿಮಗೋಸ್ಕರ ನಾನು ಅಪ್ಲೈ ಮಾಡ್ತಿರೋದು. ಇಲ್ಲ ಪಾಪ ನಮ್ಮ ಅತ್ತೆ ಕೊಟ್ಬಿಡ್ತಾ ಇದೆ. ಅವರು ಹ್ಞೂ ತೋರಿಸ್ಬಿಟ್ಟು ಆಮೇಲೆ ಕೊಡು ಅಂತ ಅಂದರು. ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಬಂದು ಎಷ್ಟಪ್ಪ ಕಾಸ್ಟು? 899. ಈ ಡಬ್ಬ ಮಾಯ್ಶ್ಚರೈಸರು ಬಂದು 849. ಇದು 899. ಆ್ಯಂಡ್ ಇದು ಜೆಲ್ ಬೇಸೇ ಇರೋದು, ಫುಲ್ ಟ್ರಾನ್ಸ್ಪರೆಂಟ್ ಜೆಲ್. ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ. ಬಂತು. ಇಷ್ಟೇ ಸಾಕು ಪ್ರೈಮರಲ್ಲ. ನೋಡಿ, ಟ್ರಾನ್ಸ್ಪರೆಂಟ್ ಜೆಲ್. ಐ ಆಮ್ ಯೂಸಿಂಗ್ ಇಟ್ ಲೈಕ್ ದಿಸ್. ಪ್ರೈಮರ್ ಥರನೇ ಇದೆ. ಈ ಪ್ರೈಮರ್ ಹಚ್ಕೊಂಡ್ರೆ ಒಳ್ಳೆ ಗ್ರೀಸ್ ಹಚ್ಕೊಂಡಂಗೆ ಫೀಲ್ ಆಗುತ್ತೆ ನಂಗೆ. ಅದೇನೋ ನನಗೇನು ಬರೀ ಮೇಕಪ್ ಮಾಡಲ್ಲ, ಬರೀ ಪ್ರೈಮರ್ ಹಚ್ಕೋತಾ ಇದ್ದೀನಿ. ಆ್ಯಂಡ್ ದೆನ್ ನಾವು ಐ ಆಮ್ ಗೋಯಿಂಗ್ ವಿತ್ ಡೈರೆಕ್ಟಾಗಿ ನಾನು ತೊಗೊಂಡಿದ್ದು ಪ್ರಾಡಕ್ಟ್. ಇದು ನನಗೆ ಅಂತ ತೊಗೊಂಡಿದ್ದು. ಇದು ಯಾವ್ದಿದೆ ತಾನೆ ನನ್ನ ಡಬ್ಬ, ಈ ಜೆಲ್ ಪ್ರೈಮರ್ದು ಎಲ್ಲ ಡಬ್ಬಗಳು ಓಪನ್ ಮಾಡಿಬಿಟ್ಟು. ಇದು ಬಂದು ಕಾಸ್ಟು 1199. ಸೊ ಇದು ಬಂದು BE ಜುವೆಲ್ ಲುಮಿನಸ್ ಸ್ಕಿನ್ ಟಿಂಟ್ ಅಂತ. ಬೇಸಿಕಲಿ ಸ್ಕಿನ್ ಟಿಂಟ್ ಶೈನ್ ಬರುತ್ತಂತೆ, 2x ಶೈನ್ ಕೊಡುತ್ತಂತೆ. ದಟ್ ಈಸ್ ವಾಟ್ ದೇ ಕ್ಲೇಮ್. ನೋಡಿ, ಇಷ್ಟೇ ಸಾಕು. ಒಂದು ಕಡೆ ಅಪ್ಲೈ ಮಾಡಿ ಚೆಕ್ ಮಾಡೋಣವಾ? ದಟ್ಸ್ ಅ ಗುಡ್ ಐಡಿಯಾ. ನಾನು ಫೌಂಡೇಶನ್ ಹಚ್ಚಿಲ್ಲ, ಏನೂ ಹಚ್ಚಿಲ್ಲ, ಜಸ್ಟ್ ಪ್ರೈಮರ್ ಹಚ್ಚಿದೆ. ಆ್ಯಂಡ್ ಚೆನ್ನಾಗಿ ಆಯಿತು ಗೈಸ್. ಬರೀ ಸ್ಕಿನ್ ಮೇಲೂ ಈ ಕಡೆ ನೋಡಿ. ಇವಾಗ ಇಲ್ಲಿ ಅನ್ಇವನ್ ಟೆಕ್ಸ್ಚರ್ ಏನಿದೆ, ಈ ಕಡೆಗೂ ಸಖತ್ ಡಿಫ್ರೆನ್ಸ್ ಇದೆ ನೋಡಿ. ಏನೋ ಒಂದು ದೊಡ್ಡ ಫುಲ್ ಮೇಕಪ್ ಮಾಡೋ ಲೆವೆಲಲ್ಲಿದೆ ಟೆಕ್ಸ್ಚರು. ಈ ಕಡೆಗೂ ಡಿಫ್ರೆನ್ಸ್ ಕಾಣಿಸ್ತಿದೆಯಾ? ಐ ಥಿಂಕ್ ದಿಸ್ ಇಸ್ ಗುಡ್. ಈ ಕಡೆನೂ ಹಚ್ಬಿಡೋಣ, ಹಣೆಗೆ ಹಚ್ಬಿಡೋಣ, ಎಲ್ಲ ಕಡೆಗೂ ಹಚ್ಕೊಳ್ಳೋಣ. ಇಲ್ಲ ಅದೊಂಬರದ ಬೂತಿನಿ ಥರ ಕಾಣ್ತೀನಿ. ಬಟ್ ನನಗೆ ಇಷ್ಟ ಆಗಿದ್ದು ಈ ಡಬ್ಬ ಜಾಸ್ತಿ. ಈ ಗೋಲ್ಡ್ ಕಲರ್ ಕ್ಯಾಪು ತುಂಬ ಕ್ಯೂಟಾಗಿದೆ, ಈಸಿ ಟು ಕ್ಯಾರಿ. ಆ್ಯಂಡ್ ಇದೇ ನನಗೆ ಎಷ್ಟೊಂದು ದಿನ ಫೌಂಡೇಶನು ಅದು ಇದು ಹಚ್ಚೋದು ಪ್ರಾಬ್ಲಮಿಂದ ಸಾಲ್ವ್ ಮಾಡೋದಂದರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಈಗ ದೊಡ್ಡ ಫಂಕ್ಷನ್ ಹೋಗ್ತಿಲ್ಲ, ರೆಗ್ಯುಲರಾಗಿ ಆಫೀಸ್ಗೆ, ಅದಕ್ಕೆ ಇದಕ್ಕೆ ಸಣ್ಣ ಪುಟ್ಟ ಅದಕ್ಕೆಲ್ಲ ಮೇಕಪ್ಗೆ ಎವ್ರಿ ಡೇ ಐ ಡೋಂಟ್ ಹ್ಯಾವ್ ಟು ವರಿ. ಆವಾಗ ನಾನು ಈ ಥರ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ. ಕೆಲವು ಸೂಟ್ ಆಗುತ್ತೆ, ಕೆಲವು ಸೂಟ್ ಆಗಲ್ಲ. ನಾನು ಎಲ್ಲ ಕೈಯಲ್ಲೇ ಬ್ಲೆಂಡ್ ಮಾಡಿದ್ದೆ. ಟಿ. ಓ ಮೈ ಗಾಡ್ ಗೈಸ್, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನನಗೆ ಗೊತ್ತಾಗಿರಲಿಲ್ಲ ಮಿರರ್ ನೋಡೋದಂಗೆ. ನಾನು ಮಿರರೇ ನೋಡಿಲ್ಲ ನಿಮ್ಮ ಹತ್ರ ಮಾತಾಡ್ಕೊಂಡು. ಇಟ್ಸ್ ಲುಕಿಂಗ್ ರಿಯಲಿ ಗುಡ್. ಆ್ಯಂಡ್ ದೆನ್ ಇದಕ್ಕೆ ನಾನು ನಮ್ಮ ಮತ್ತೆ ಒಂದು ಲ್ಯಾಕ್ಮಿ ಮೂಸ್ ತೊಗೊಂಡ್ರು. ದಿಸ್ ವಿಲ್ ಕಾಸ್ಟ್ 1099. ಅವ್ರಿಗೆ ಮೂಸ್ ಬಿಟ್ಟರೆ ಬೇರೆ ಯಾವುದು ಬೇಡ. ಎಂತೆಂಥ ಚೆನ್ನಾಗಿರೋ ಫೌಂಡೇಶನ್ ಕೊಡ್ಸಿದ್ದೀನಿ ಗೊತ್ತಾ? ಇಲ್ಲ ನಂಗೆ ಮೂಸೇ ಬೇಕು ಅಂತಾರೆ. ಆ್ಯಂಡ್ ಅವ್ರಿಗೆ ಅದು ಹೇಳೋಕ್ಕೂ ಬರೋಲ್ಲ. ಅದೇ ಒಂದು ಬಾಲ್ ಥರ ಕೊಡ್ಸಿದ್ಯಲ್ಲ, ಅದೇ ರೌಂಡಿಗೆ ಇರುತ್ತೆ ಕಣಮ್ಮ, ರೌಂಡಕ್ಕೆ ಮುಟ್ಟಿದ್ರೆ ಬೆಣ್ಣೆ ಥರ ಇರುತ್ತೆ ಅಂತಾರೆ. ಅವ್ರು ಹಂಗೆ ಎಕ್ಸ್ಪ್ಲೇನ್ ಮಾಡೋದು. ನಾನು ಬೆಣ್ಣೆ ಥರದೇ ಹುಡುಕ್ ಕೊಡಿಸ್ಬೇಕು ಇವಾಗ. ಇಲ್ಲಿ ನೋಡಿ, ಔಚ್, ಅವ್ರು ಹೇಳೋ ಥರ ಬೆಣ್ಣೆ ಥರನೇ ಇದೆ. ಇಲ್ಲಿ ತುಂಬ ಚೆನ್ನಾಗಿದೆ ಟೆಕ್ಸ್ಚರು. ಅವ್ರಿಗೆ ಅದೇ ಇಷ್ಟ. ಇದನ್ನು ನಾನು ಫೇಸ್ಗೆ ಅಪ್ಲೈ ಮಾಡಲ್ಲ, ಬಿಕಾಸ್ ಅವ್ರ ಸ್ಕಿನ್ ಟೋನ್ ನನ್ನ ಸ್ಕಿನ್ ಟೋನ್ ಬೇರೆ ಇದೆಲ್ಲ. ಇದು ನಾನು ಚೂರು ಕೈಯಲ್ಲಿ ಎತ್ಕೊಂಡು ಐ ಶೋ ಯು ಆನ್ ಮೈ ಸ್ಕಿನ್ ಬ್ಲೆಂಡ್ ಮಾಡಿ. ಐ ಶೋ ಯು ವೇಟ್. ಇದು 1099. ಇಲ್ಲಿ ನೋಡಿ. ಹಿಂಗೆ ಒರೆಸಿದ ತಕ್ಷಣ ಅದು ಮಾಯನೇ ಆಗಿಬಿಡುತ್ತೆ. ಅದಕ್ಕೆ ಅವ್ರಿಗೆ ಅದು ಇಷ್ಟ ಆಗಿರೋದು. ನನ್ನ ಸ್ಕಿನ್ನಲ್ಲೇ ಹಾಕಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಈ ನಾರ್ಮಲ್ ಫೌಂಡೇಶನ್ ಎಲ್ಲ ಕೊಡ್ಸಾರೆ ಏನು ಗೊತ್ತಾ, ಭೂತ ಥರ ದೆವ್ವ ಥರ ಕಾಣ್ತೀವಲ್ಲ, ಅದು ಅವ್ರಿಗೆ ಇಷ್ಟ ಆಗಲ್ಲ.
ಇದಂದರೆ ನೋಡಿ ಸ್ಕಿನ್ ಒಳಗಡೆ ಹೊಟ್ಟೋಯ್ತು. ಅದಕ್ಕೆ ಪ್ರಾಬ್ಲಮ್ ಶಿ ವಾಸ್ ಆಸ್ಕಿಂಗ್ ನಂಗೆ ಅದೇ ಕೊಡ್ಸಿನಿ, ಅದು ಬೇಡ ಇನ್ಯಾವುದು ಬೇಡ ಅಂತ. ಆ್ಯಂಡ್ ನಾವಾದರೆ ಒಂಚೂರು ಮೇಕಪ್ಪಲ್ಲಿ ಆಟಾಡೋಕೆ ಗೊತ್ತು, ಬಟ್ ಅವ್ರಿಗೆ ಫಿಕ್ಸ್ಡು ಇದಾದ್ಮೇಲೆ ಇದು ಹಾಕೋಬೇಕು, ಹಿಂಗೆ ಹಾಕೋಬೇಕು, ಅವಾಗ ಹಿಂಗೆ ಕಂಟಿನ್ಯೂ ಅಷ್ಟೇ, ಅವರಿಗೆ ಇನ್ನೇನು ಇರಲ್ಲ ಅಲ್ವಾ. ಸೊ ಇಟ್ಸ್ ಓಕೆ ಆ್ಯಂಡ್ ಐಮ್ ವೆರಿ ಹ್ಯಾಪಿ. ಅವ್ರು ಅಟ್ಲೀಸ್ಟ್ ಇದನ್ನು ಅಂದ್ಕೊಂಡಿದ್ದಾರೆ ಅಂತ. ಅವ್ರಿಗೆ ಹೆಂಗನೆ ನಾನು ದುಡ್ಡು ಖರ್ಚು ಮಾಡೋದು ಇಷ್ಟ ಆಗಲ್ಲ. ಅವ್ರು ಏನು ಮಾಡ್ತಾರೆ, ಫಸ್ಟೇ ಕೇಳ್ಕೊಬಿಡ್ತಾರೆ ಇದಕ್ಕೆ ರೇಟ್ ಎಷ್ಟು, ಅದಕ್ಕೆ ರೇಟ್ ಎಷ್ಟು, ಅದು ಇದು. ನಾನು ಹೇಳ್ತೀನಿ ದುಡ್ಡು ಬಗ್ಗೆ ಯೋಚನೆ ಮಾಡಬೇಡಿ. ನನಗೆ ನನ್ನ ತಾಯಿ ನನ್ನ ಜೊತೆ ಚೆನ್ನಾಗಿ ಇದ್ದಿದ್ರು ಅವ್ರಿಗೂ ಇಷ್ಟೇ ಚೆನ್ನಾಗಿ ನೋಡ್ಕೊತಾ ಇದೆ, ಯಾಕೆ ತಲೆ ಕೆಡ್ಸ್ಕೊತೀರಾ. ಆ್ಯಂಡ್ ನಾನು ಆವಾಗಲೇ ಕಾಲೇಜ್ ಡೇಸಲ್ಲೇ ನಮ್ಮ ಅಮ್ಮನಿಗೆ ಇವೆಲ್ಲ ಮಾಡಿದ್ದೀನಿ, ಬೇಜಾನ್ ಮಾಡಿದ್ದೀನಿ. ಅವ್ರ ಮೇಕಪ್ ಸೆಟ್ ಮಾಡಿಕೊಡೋದು, ಅವರಿಗೆ ನೇಲ್ ಪಾಲಿಶ್ ಹಾಕ್ಕೊಡೋದು, ಅವ್ರಿಗೆ ಸ್ಲಿಪ್ಪರ್ ಸೆಲೆಕ್ಟ್ ಮಾಡೋದು. ಅವ್ರು ಆಚೆಗಡೆ ಹೋಗ್ತಾರೆ ಅಂದರೆ ಚಪ್ಪಲಿನ ಒರೆಸಿ ಇಟ್ಟಿರ್ತಾ ಇದೆ ಅವ್ರು ಹಾಕೊಂಡು ಹೋಗಲಿ ಅಂತ. ಸೊ ನಮ್ಮ ಫಂಕ್ಷನ್ಗೆ ಹೋಗ್ತಾರೆ ಅಂದರೆ ಎಲ್ಲ ಸೆಟ್ ಮಾಡಿ ಇಟ್ಟಿರ್ತಾ ಇದೆ, ಹೋಗಿ ಕುಣ್ಸ್ಕೊಂಬಿಡೋದು, ಕೈ ಕಾಲಿಗೆಲ್ಲ ನೇಲ್ ಪಾಲಿಶ್ ಎಲ್ಲ ಹಾಕ್ಬಿಡೋದು. ಆಮೇಲೆ ಆಚೆ ಹೋಗ್ತಾರೆ ಅಂದರೆ ಓಡೋಕೆ ಚಪ್ಪಲಿ ಎತ್ತಿಚಿಟ್ಬಿಡೋದು. ಐ ಯೂಸ್ ಟು ಮೇಕ್ ಶೋರ್ ಶಿ ಹ್ಯಾಸ್ ಎವ್ರಿಥಿಂಗ್. ಏನು ಮಾಡೋಕ್ಕಾಗಲ್ಲ, ನಾವೇನು ಮಾಡಬೇಕೆಲ್ಲ ಮಾಡಿದ್ದೀವಿ, ಹಣೆ ಬರ. ಎನಿವೇಸ್ ವಿಲ್ ನಾಟ್ ಗೋ ದೇರ್. ನಾನು ಸುಮ್ಮನೆ ಆಮೇಲೆ ಅದೇ ಯೋಚನೆ ಮಾಡಿಕೊಂಡು ಹಾರ್ಟ್ ಪ್ಯಾಲ್ಪಿಟೇಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಅದೆಲ್ಲ ಬೇಡ. ಐ ಹ್ಯಾವ್ ಮೂಡ್ ಆನ್, ಲೆಟ್ಸ್ ಮೂವ್ ಆನ್ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಅದಕ್ಕೆ ನನಗೆ ನನ್ನ ಮತ್ತೆ ಹೇಳ್ತೀನಿ, ಯೋಚನೆ ಮಾಡಬೇಡಿ, ನೀವು ನನ್ನ ತಾಯಿ ಥರ ಏನು ಬೇಕಾದ್ರೂ ಮಾಡ್ಕೊಡ್ತೀನಿ, ದುಡ್ಡು ಬಗ್ಗೆ ಯೋಚನೆ ಮಾಡಬೇಡಿ ಅಂತ. ನಮ್ಮ ಮತ್ತೆ ಕೊಡಿಸ್ಬೇಕಾದ್ರೆ ನನಗೆ ಇಷ್ಟ ಆಯಿತು, ಲೆಕ್ಕ ಹಾಕೋಕ್ಕೆ ಇಷ್ಟ ಇಲ್ಲ, ಅವ್ರಿಗೆ ಇಷ್ಟ ಆಯಿತು ತೊಗೋಬೇಕು. ಒಬ್ವಿಯಸ್ಲಿ ನಾವೇನು ಅಂಬಾನಿಗಳೆಲ್ಲ ಒಂದು ಚೂರು ದುಡ್ಡು ಲೆಕ್ಕ ಆಗ್ತಾಯಿಲ್ಲ, ಲಕ್ಷ ಖರ್ಚು ಮಾಡೋಕ್ಕೆ. ಬಟ್ ನಾನು ಹೋಗಿರೋದು ಯಾವ ಪ್ರಾಡಕ್ಟು, ಅದರದ್ದು ರೇಂಜ್ ಏನಿರ್ಬೋದು ಮ್ಯಾಕ್ಸಿಮಮ್, ಅದು ನನ್ನ ಬಜೆಟಲ್ಲಿ ಬೀಳುತ್ತಾ ಅಥವಾ ಅದರಲ್ಲಿ ಒಂದು ಸ್ವಲ್ಪ ಮೇಲೆ ಕೆಳಗೆ ಆಗುತ್ತಾ ಅನ್ನೋದೊಂದು ಐಡಿಯಾರು ಇರುತ್ತೆ. ನಾನು ಒಬ್ವಿಯಸ್ಲಿ ರೋಲೆಕ್ಸ್ ಶಾಪ್ಗೆ ಹೋಗಿಲ್ಲ ಅಲ್ಲಿ ಎದುರುಕೊಳ್ಳೋಕ್ಕೆ, ಹೋಗಿರೋದು ಲ್ಯಾಕ್ಮಿ ಸ್ಟೋರ್ಗೆ. ನಂಗೆ ಗೊತ್ತು ಎಷ್ಟು ದುಡ್ಡು ಖರ್ಚಾಗ್ಬೋದು ಅನ್ನೋದೊಂದು ಎಸ್ಟಿಮೇಷನ್ ಇದ್ದೇ ಇರುತ್ತೆ ನನಗೆ. ಮ್ಯಾಕ್ಸಿಮಮ್ ಒಂದು ಸ್ವಲ್ಪ ಮೇಲೆ ಕೆಳಗೆ ಒಂದು 5% ಮೇಲೆ ಕೆಳಗಾಗತ್ತಾ ಅಷ್ಟೇ, ಅದ್ರ ಮೇಲೆ ಏನೂ ಆಗಲ್ಲ ಅಂತ ನನಗೂ ಗೊತ್ತು. ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ನಮ್ಮ ಬಜೆಟ್ ಒಳಗಡೆ ಬೀಳತ್ತಂದ ಮೇಲೆ ಯಾಕೆ ತಲೆ ಕೆಡಿಸ್ಕೋಬೇಕು. ಬಟ್ ನಮ್ಮ ಅತ್ತೆಗೆ ಅಯ್ಯೋ ನೀನೇ ಕಷ್ಟಪಡ್ತಾ ಇರ್ತೀಯ, ನಿನ್ಗೆ ಯಾಕೆ ನಾನು ಖರ್ಚು ಮಾಡಿಸ್ಬೇಕು ಅಂತ ಲಾಸ್ಟ್ ಟೈಮು ಅಂಗಡಿಯಿಂದ ಓಡೋಗ್ಬಿಡೋದ, ಆಮೇಲೆ ಬೈದು ವಾಪಸ್ ಎಳ್ಕೊಬಂದು ಜಗಳ ಮಾಡಿ ರಂಪ ಮಾಡಿ ಅವ್ರು ಯೂಸ್ ಮಾಡೋಂಗೆ ಮಾಡಿದೆ. ಆವತ್ತಿಂದ ಇವಾಗಲವ್ರಿಗೂ ಅದೇ ಚೆನ್ನಾಗಿದೆ, ನಂಗೆ ಅದೇ ಬೇಕು ಅಂತಾರೆ ಪಾಪ. ಎನಿವೇಸ್ ಅವರು ಇನ್ನೋಸೆಂಟ್, ಅವ್ರಿಗೆ ನನ್ನ ಕೈಲಿ ಖರ್ಚು ಮಾಡ್ಸೋದು ಇಷ್ಟ ಇಲ್ಲ, ನನಗೆ ಅವ್ರಿಗೆ ಖರ್ಚು ಮಾಡೋದೇ ಇಷ್ಟ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಎನಿವೇಸ್ ಕಮಿಂಗ್ ಬ್ಯಾಕ್ ಟು ಪ್ರಾಡಕ್ಟ್ಸ್. ಏನಂತ ಹೇಳಿದ್ರೆ ಎಲ್ಲಪ್ಪ ಇದ್ರ ಡಬ್ಬ ಎಲ್ಲಪ್ಪ, ಆಮೇಲೆ ಇದೆಲ್ಲ ಅಂದ್ಬಿಡ್ತಾರೆ ಅವರು, ಅದು ಹಂಗೆ ಪ್ಯಾಕ್ ಮಾಡಿ ಇಟ್ಬಿಟ್ಟೋಣ ಸುಮ್ಮನೆ. ಆದರೂ ನನ್ನ ಸ್ಕಿನ್ನಲ್ಲಿ ಎಲ್ಲ ಚೆನ್ನಾಗೇ ಕಾಣ್ತಾ ಇದೆ, ಐ ಆಮ್ ಹ್ಯಾಪಿ. ಬಟ್ ಒಬ್ವಿಯಸ್ಲಿ ಕವರೇಜ್ ಎಲ್ಲ ಕೊಡೋಲ್ಲ, ಬಟ್ ಟಿಂಟ್ ಕೊಡುತ್ತೆ, ಶೈನ್ ಕೊಡುತ್ತೆ, ಗ್ಲೋ ಕೊಡುತ್ತೆ. ದಟ್ ಇಸ್ ವಾಟ್ ದೇ ಆರ್ ಆಲ್ಸೋ ಕ್ಲೇಮಿಂಗ್ ಆ್ಯಂಡ್ ಇಟ್ ಇಸ್ ಡೂಯಿಂಗ್ ಇಟ್ಸ್ ಜಾಬ್. ಚೆನ್ನಾಗಿದೆ ಅಂತ ಅನ್ನಿಸ್ತು. ಅವ್ರಿಗೊಂದು ಪ್ರೈಮರು, ಒಂದು ಮಾಯ್ಶ್ಚರೈಸರು, ಒಂದು ಮೂಸ್ ಕೊಡಿಸಿದ್ದೀನಿ ಈ ಸತಿ. ಹೋದ ಸತಿ ಅವರಿಗೆ ಕಣ್ಕಪ್ಪು, ಐಲೈನರ್, ಪೆನ್ಸಿಲ್ಲು ಪ್ರತಿಯೊಂದು ಕೊಡಿಸಿದೆ. ಅದೆಲ್ಲ ಇದೆಯಂತೆ, ಅದೇನು ಖಾಲಿ ಆಗಿಲ್ಲ ಅಂತ. ಖಾಲಿ ಆದಾಗ ಹೇಳ್ತೀನಿ ಅಂದರು. ಓಕೆ ಅಂದ್ಬಿಟ್ಟು ಈ ಸತಿ ನಾನು ಅದಕ್ಕೇ ಇದು ತೊಗೊಂಡೆ, ಜೊತೆ ಒಂದು ಕಾಂಪ್ಯಾಕ್ಟ್ ತೊಗೊಂಡೆ. ಕಾಂಪ್ಯಾಕ್ಟ್ ನಂಗೆ ಇಷ್ಟ ಆಯಿತು. ಏನು ಕಾಂಪ್ಯಾಕ್ಟ್ ಎಲ್ಲದರಲ್ಲೂ ಒಂದೇ ಥರ ಇರುತ್ತೆ, ಬಟ್ ಒಂದು ಸೆಟ್ಟಿಂಗ್ ಪೌಡ್ರ್ ತೊಗೋಬೇಕಂತ ಆಸೆ ಇದೆ. ಲಿಸ್ಟ್ ಅಂತೂ ನಿಲ್ಲೋದಿಲ್ಲ. ಒಂದು ಸೆಟ್ಟಿಂಗ್ ಪೌಡ್ರ್ ಬೇಕು, ಒಂದು ಮೇಕಪ್ ಫ್ಯಾನ್ ಬೇಕು, ಒಂದು ಮಸ್ಕಾರ ಬೇಕು, ಚೆನ್ನಾಗಿರೋ ಮಸ್ಕಾರ ಬೇಕು, ಆಮೇಲೆ ನನಗೆ ಒಂದು ಐಲ್ಯಾಶ್ ಬೇಕು. ಇದಿಷ್ಟು ಬೇಕೇ ಬೇಕು. ತುಂಬ ದಿನದಿಂದ ಅಂದ್ಕೊಂಡಿದ್ದೀನಿ, ತೊಗೊಂಡಿಲ್ಲ. ಮ್ಯಾಂಡೇಟ್ರಿ ಒಂದು ಲಿಪ್ ಲೈನರ್ ತೊಗೋಬೇಕು, ಅದೊಂದು ಆಸೆ ಇದೆ. ಲಿಪ್ ಲೈನರ್ ಅಂದರೆ ಫುಲ್ ಲಿಪ್ ಲೈನರ್ ಸೆಟ್ ಬೇಕು ನನಗೆ. ಇದಿಷ್ಟು ನನ್ನ ಹತ್ರ ಮಿಸ್ಸಿಂಗ್ ಇದೆ. ಎನಿವೇಸ್ ನಾನು ಬ್ರಷ್ ಗಿಶ್ ಎಲ್ಲ ನಾನು ಯೂಸ್ ಮಾಡಲ್ಲ, ಯೂಸ್ ಮಾಡಿದ್ರು ನನಗೆ ಆ್ಯಕ್ನೇಸ್ ಆಗುತ್ತೆ. ಸೊ ನಾನು ಅದನ್ನು ಯೂಸ್ ಮಾಡಲ್ಲ, ಕೈಯಲ್ಲೇ ಮಾಡೋದು. ಟಡಾನ್ ಚೂರು ಮಿರರ್ ನೋಡ್ಕೊಂಡು ಅಪ್ಲೈ ಮಾಡ್ಕೋತೀನಿ. ಇಲ್ಲಿ ನೋಡಿ ಗೈಸ್, ಇಷ್ಟೇ ಓಕೆ ಅಲ್ವಾ. ಸಿ ಐ ಆಮ್ ಲುಕಿಂಗ್ ಫ್ರೆಶ್, ನೀಟ್. ಯಾ, ಆ್ಯಂಡ್ ಒಂದು ಸಿಂಪಲ್ಲಾಗಿ ಒಂದು ಲಿಪ್ಸ್ಟಿಕ್ ಟಚ್ ಕೊಟ್ಬಿಡ್ತೀನಿ. ಫೈನಲ್ಲಾಗಿ ಹೇಗೆ ಕಾಣ್ತೀನಿ ಅಂತ ತೋರಿಸ್ತೀನಿ. ಇಲ್ಲಿ ಯೂಸ್ ಮಾಡ್ತಿದ್ದು ಸ್ಟುಡಿಯೋ ವೆಸ್ಟ್. ಮೈಲ್ಡಾಗಿ ನ್ಯೂಡ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಸಿ ಕ್ಲೋಸ್ ಅಪ್ಪಲ್ಲಿ ತೋರಿಸ್ತೀನಿ ನೋಡಿ. ಕಣ್ಣು ಕೆಳಗಡೆ ಎಲ್ಲ ಹೇಳ್ಬೇಡಿ, ಬಿಕಾಸ್ ಅದು ನಿದ್ದೆ ಮಾಡಿಲ್ಲ. ಆಮೇಲೆ ನೆನ್ನೆ ಮೇಕಪ್ ಸ್ವಲ್ಪ ಜಾಸ್ತಿ ಮಾಡಿದ್ದೆ, ಅದರದ್ದೆಲ್ಲ ಡಾರ್ಕ್ ಆಗಿದೆ ಅಷ್ಟೇ. ಒಂದೆರಡು ಸತಿ ಚೆನ್ನಾಗಿ ಒಂದು 2-3 ದಿನ ವಾಶ್ ಮಾಡಿಬಿಟ್ರೆ ಹೋಗುತ್ತೆ. ಬಟ್ ಹವೆವರ್ ಬರೀ ಸ್ಕಿನ್ ಮಾತ್ರ ನೋಡಿ, ಈ ಶೈನ್ ಏನು ಬಂದಿದೆ ಆ ಶೈನ್ ನೋಡಿ. ಅದಕ್ಕೆ ಬೇರೇನೂ ಅಪ್ಲೈ ಮಾಡಿಲ್ಲ. ಈವನ್ ನಾನು ಇಲ್ಲಿ ಗ್ಲೋ ಅಪ್ಲೈ ಮಾಡಿಬಿಟ್ರು ನಿಮಗೆ ಗೊತ್ತಾಗಲ್ಲ, ಅದಕ್ಕೆ ಅಪ್ಲೈ ಮಾಡ್ತಾಯಿಲ್ಲ. ನಾನು ಕಾಂಪ್ಯಾಕ್ಟ್ ಹಾಕಿದ್ರೂ ಈ ಸ್ಕಿನ್ನಲ್ಲಿ ಅವರು ಟಿಂಟ್ ಗ್ಲೋ ಏನು ಹೇಳಿದ್ರು ಹಂಗೆ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಸೊ ದಿಸ್ ಇಸ್ ರಿಯಲಿ ಗುಡ್, ನನಗೆ ಇಷ್ಟ ಆಯಿತು. ಇಟ್ಸ್ ಅ ವೆರಿ ನೈಸ್ ಮಿಡ್ ರೇಂಜ್ ಪ್ರಾಡಕ್ಟ್, ಚೆನ್ನಾಗಿದೆ. ಇದ್ರದ್ದು ಕಾಸ್ಟ್ ಹೇಳಲಿಲ್ಲಲ್ಲ, ಇದು ಎಷ್ಟಾಯ್ತಪ್ಪ ನನಗೆ 879. ಎಲ್ಲ 800 ಒಂದೆರಡು ಪ್ರಾಡಕ್ಟ್ ಮಾತ್ರ 1099, 1200 ಅಷ್ಟರಲ್ಲೇ ಬಂತು. ಆ್ಯಂಡ್ ದಿಸ್ ಆರ್ ಆಲ್ ವರ್ತ್. ಮತ್ತೆಗೆ ಹತ್ತತ್ರ ನಾನು ಖರ್ಚು ಮಾಡಿದ್ದು ಅರೌಂಡ್
3,000 ಆದ ಅಂದ್ಕೊಳ್ಳಿ. ಇನ್ನೊಂದು 1,000 ನನ್ನ ಪ್ರಾಡಕ್ಟ್ಸ್ಗೆ ಹೋಯ್ತು. ಸೊ ದಿಸ್ ಈಸ್ ಮೈ ಟೋಟಲ್ ಎಕ್ಸ್ಪೆನ್ಸ್ ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಆ್ಯಂಡ್ ಈ ಪ್ರಾಡಕ್ಟ್ಸ್ ರಿವ್ಯೂ ನೀವೇನಾದ್ರು ಯೂಸ್ ಮಾಡಿದ್ರೆ ಹೇಗಿದೆ ಅಂತ ನಂಗೆ ಹೇಳಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬೈ.